ಸ್ನೇಹಿತರೆ, ಇಂದು ನಾವು ಪರಿಚಯಿಸಲಿರುವ ದೇಶ ನಿಜವಾಗಿಯೂ ಅದ್ಭುತವಾದುದು ಮತ್ತು ಬಹಳ ಆಸಕ್ತಿದಾಯಕ ಇತಿಹಾಸ ಹಾಗೂ ಸಂಸ್ಕೃತಿಯನ್ನು ಹೊಂದಿದೆ. ಪ್ರಪಂಚದಲ್ಲಿ ಅತ್ಯಧಿಕ ಬಾಂಬುಗಳು ಬಿದ್ದ ದೇಶವಾಗಿ ದುರದೃಷ್ಟವಶಾತ್ ಗುರುತಿಸಲ್ಪಟ್ಟಿದೆ. ಗೋಲ್ಡನ್ ಟ್ರಯಾಂಗಲ್ನ ಭಾಗವಾಗಿರುವುದರಿಂದ ಮಾದಕ ದ್ರವ್ಯಗಳೊಂದಿಗೆ ಸಂಬಂಧ ಹೊಂದಿದ ಕೆಟ್ಟ ಹೆಸರು ಇದೆ. ಆದರೆ ಇದು ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ಅತ್ಯಂತ ಸುಂದರವಾದ, ಶಾಂತವಾದ, ಪ್ರಕೃತಿ ಸೌಂದರ್ಯ ಸಮೃದ್ಧವಾಗಿರುವ ದೇಶಗಳಲ್ಲಿ ಒಂದು. ಸುತ್ತಲೂ ಭೂಪ್ರದೇಶಗಳಿಂದ ಪೂರ್ಣವಾಗಿ ಸುತ್ತುವರೆಯಲ್ಪಟ್ಟಿರುವುದರಿಂದ ಇದು ಪ್ರಪಂಚದಲ್ಲಿ ಏಕೈಕ ಲ್ಯಾಂಡ್ ಲಾಕ್ಡ್, ಅಂದರೆ ಸಮುದ್ರ ತೀರವಿಲ್ಲದ ದೇಶವಾಗಿ ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ಗುರುತಿಸಲ್ಪಟ್ಟಿದೆ. ಚೈನಾ ಸಾಲದ ಬಲೆಯಲ್ಲಿ ಸಿಲುಕಿರುವ ದೇಶಗಳಲ್ಲಿ ಇದೂ ಒಂದು ಎಂದು ಹೇಳಬಹುದು. ಲಾವೋಸ್ ದಕ್ಷಿಣ ಪೂರ್ವ ಏಷ್ಯಾ ಖಂಡದಲ್ಲಿದೆ. ಉತ್ತರದಲ್ಲಿ ಚೈನಾದೊಂದಿಗೆ, ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ಮಯನ್ಮಾರ್ನೊಂದಿಗೆ, ಪೂರ್ವದಲ್ಲಿ ವಿಯೆಟ್ನಾಂನೊಂದಿಗೆ, ದಕ್ಷಿಣದಲ್ಲಿ ಕಾಂಬೋಡಿಯಾದೊಂದಿಗೆ ಮತ್ತು ಪಶ್ಚಿಮದಲ್ಲಿ ಥೈಲ್ಯಾಂಡ್ನೊಂದಿಗೆ ಸರಹದ್ದುಗಳನ್ನು ಹೊಂದಿದೆ. ಈ ಸರಹದ್ದುಗಳು ಮೆಕಾಂಗ್ ನದಿ ಮುಂತಾದ ಸಹಜ ಸರಹದ್ದುಗಳ ಮೂಲಕ ಬಹುತೇಕ ಭಾಗ ನಿರ್ಧರಿಸಲ್ಪಟ್ಟಿವೆ. ಇದು ದೇಶಕ್ಕೆ ಸಹಜ ರಕ್ಷಣೆಯೂ ಹೌದು, ಜೀವನಾಧಾರವೂ ಹೌದು. ದೇಶದ ಒಟ್ಟು ವಿಸ್ತೀರ್ಣ ಸುಮಾರು 2,36,800 ಚದರ ಕಿಲೋಮೀಟರ್ಗಳು. ಇಲ್ಲಿ ಭೂಪ್ರದೇಶ, ಪರ್ವತಗಳು, ಎತ್ತರದ ಪೀಠಭೂಮಿಗಳು, ಅರಣ್ಯಗಳು ಮತ್ತು ನದೀ ಕಣಿವೆಗಳಿಂದ ಕೂಡಿದೆ. ಪ್ರಸ್ತುತ ಜನಸಂಖ್ಯೆ ಸುಮಾರು 8 ಮಿಲಿಯನ್ನ ನಡುವೆ ಇದೆ. ಇಲ್ಲಿ ಬಹುತೇಕರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ. ರಾಜಧಾನಿ ನಗರ ಮತ್ತು ಅತಿದೊಡ್ಡ ನಗರ ವಿಯೆಂಟಿಯಾನ್. ಇದು ಮೆಕಾಂಗ್ ನದಿ ದಂಡೆಯಲ್ಲಿದ್ದು ಆಧುನಿಕತೆ ಮತ್ತು ಸಾಂಪ್ರದಾಯಿಕತೆ ಮಿಶ್ರಿತವಾದ ನಗರ. ಲಾವೋಸ್ನಲ್ಲಿ ಸುಮಾರು 80% ಜನರು ಬೌದ್ಧ ಮತಾನುಯಾಯಿಗಳು. ಭಗವಾನ್ ಬುದ್ಧನ ಬಗ್ಗೆ ಭಕ್ತಿ ಮತ್ತು ಗೌರವ ಇಲ್ಲಿ ಜನರ ಜೀವನದಲ್ಲಿ ಆಳವಾಗಿ ಬೇರೂರಿದೆ. ದೇಶದಾದ್ಯಂತ ಬುದ್ಧನ ವಿಗ್ರಹಗಳು, ಸ್ತೂಪಗಳು, ಪ್ರಾಚೀನ ದೇವಾಲಯಗಳು ಮತ್ತು ಬೌದ್ಧ ಮಠಗಳು ತುಂಬಿವೆ. ಸುಮಾರು ಪ್ರತಿ ಗ್ರಾಮದಲ್ಲೂ ಒಂದು ಬೌದ್ಧ ದೇವಾಲಯ ಇದೆ. ಇಲ್ಲಿ ಜನರು ದಿನನಿತ್ಯ ಭಿಕ್ಷಾಟನೆ ಮಾಡುತ್ತಾರೆ ಮತ್ತು ದೇವಾಲಯಗಳಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಹೆಚ್ಚುವರಿಯಾಗಿ ಕೆಲವರು ಆದಿಮ ಮತಗಳನ್ನು ಅನುಸರಿಸುತ್ತಾರೆ. ಕೆಲವರು ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತ ಮತಾನುಯಾಯಿಗಳೂ ಇದ್ದಾರೆ. ಇಲ್ಲಿ ಜನರನ್ನು ಲಾವೋ ಎಂದು ಕರೆಯುತ್ತಾರೆ ಮತ್ತು ಅವರು ಮಾತನಾಡುವ ಭಾಷೆಯನ್ನು ಲಾವೋ ಎಂದು ಕರೆಯುತ್ತಾರೆ. ಈ ಲಾವೋ ಭಾಷೆ ಥೈ ಭಾಷೆಗೆ ಬಹಳ ಹೋಲುತ್ತದೆ. ಎರಡು ಭಾಷೆಗಳ ನಡುವಿನ ಸಮಾನತೆ ಹೆಚ್ಚಿರುವುದರಿಂದ ಥೈಲ್ಯಾಂಡ್ ಜನರು ಮತ್ತು ಲಾವೋ ಜನರು ಸುಲಭವಾಗಿ ಸಂಭಾಷಿಸಬಲ್ಲರು. ಲಾವೋ ಎಂಬ ಪದಕ್ಕೆ ಸ್ಥಳೀಯ ಭಾಷೆಯಲ್ಲಿ ಜನರು ಅಥವಾ ವಿಶಾಲರಾದವರು ಎಂದು ಅರ್ಥ ಬರುತ್ತದೆ. ಲಾವೋಸ್ ಇತಿಹಾಸದಲ್ಲಿ ಅತ್ಯಂತ ದುರದೃಷ್ಟಕರ ಅಧ್ಯಾಯ ವಿಯೆಟ್ನಾಂ ಯುದ್ಧಕಾಲ. 1964ರಿಂದ 1973ರವರೆಗೆ ಸುಮಾರು 2 ಮಿಲಿಯನ್ ಟನ್ ಬಾಂಬುಗಳು ಈ ದೇಶದ ಮೇಲೆ ಬಿದ್ದವು. ಇದು ಪ್ರಪಂಚ ಇತಿಹಾಸದಲ್ಲಿ ಒಂದೇ ದೇಶದ ಮೇಲೆ ಅತ್ಯಧಿಕ ಬಾಂಬುಗಳು ಬಿದ್ದ ದಾಖಲೆ. ಇನ್ನು ಇಂದಿಗೂ ಆ ಬಾಂಬುಗಳ ಪ್ರಭಾವ ದೇಶದ ಅನೇಕ ಪ್ರದೇಶಗಳಲ್ಲಿ ಕಾಣಿಸುತ್ತದೆ. ಸರಾಸರಿ 9 ವರ್ಷಗಳ ಕಾಲ ಪ್ರತಿ 8 ನಿಮಿಷಕ್ಕೊಮ್ಮೆ ಒಂದು ಬಾಂಬು ಬಿದ್ದಿದೆ. ಇದು ಊಹಿಸಲಾರದಷ್ಟು ಭಯಂಕರ. 2 ವಿಶ್ವಯುದ್ಧಗಳಲ್ಲಿ ಯುರೋಪ್ನಲ್ಲಿ ಒಟ್ಟು ಬಿದ್ದ ಬಾಂಬುಗಳಿಗಿಂತ ಎಷ್ಟೋ ಪಟ್ಟು ಹೆಚ್ಚು ಬಾಂಬುಗಳು ಒಂದೇ ಲಾವೋಸ್ ಮೇಲೆ ಬಿದ್ದವು. ಆ ಬಾಂಬುಗಳಲ್ಲಿ ಸುಮಾರು 30% ಪೇಲದೆ ನೆಲದಲ್ಲೇ ಉಳಿದುಬಿಟ್ಟವು. ಯುದ್ಧ ಮುಗಿದು 5 ದಶಕಗಳಾದರೂ ಆ ಅನ್ಎಕ್ಸ್ಪ್ಲೋಡೆಡ್ ಬಾಂಬುಗಳ ಅಪಾಯ ಇಂದಿಗೂ ಗ್ರಾಮಗಳಲ್ಲಿ, ಹೊಲಗಳಲ್ಲಿ, ಅರಣ್ಯಗಳಲ್ಲಿ ಇದೆ. ಇದು ಸ್ಥಳೀಯ ಜನರ ಜೀವನವನ್ನು ಇನ್ನೂ ಭಯಾನಕವಾಗಿ ಪ್ರಭಾವಿಸುತ್ತಿದೆ. ಪ್ರತಿ ವರ್ಷ ಒಂದಲಾದ ಮಂದಿ ಈ ಬಾಂಬುಗಳಿಂದ ಗಾಯಗೊಳ್ಳುತ್ತಿದ್ದಾರೆ ಅಥವಾ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಇಂದಿಗೂ ಬಾಂಬ್ ನಿರ್ಮೂಲನಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸಹಾಯ ನೀಡುತ್ತಿವೆ. 1893ರಿಂದ 1953ರವರೆಗೆ ಲಾವೋಸ್ ಫ್ರಾನ್ಸ್ನ ಔಪನಿವೇಶಿಕ ಅಧೀನದಲ್ಲಿತ್ತು. ಈ ಕಾಲದಲ್ಲಿ ಫ್ರೆಂಚ್ ಪಾಲನೆ ದೇಶದ ಸಂಸ್ಕೃತಿ ಮತ್ತು ಆರ್ಥಿಕ ವ್ಯವಸ್ಥೆಯ ಮೇಲೆ ಗಾಢ ಪ್ರಭಾವ ಬೀರಿದೆ. 1953 ಅಕ್ಟೋಬರ್ 22ರಂದು ಸ್ವಾತಂತ್ರ್ಯ ಪಡೆಯಿತು. ಆದರೆ ಸ್ವಾತಂತ್ರ್ಯದ ನಂತರವೂ ಅಂತರ್ಗತ ಯುದ್ಧಗಳು ಮತ್ತು ರಾಜಕೀಯ ಅಸ್ಥಿರತೆ ಮುಂದುವರೆದವು. 1975ರಲ್ಲಿ ಕಮ್ಯುನಿಸ್ಟ್ ಪಾಲನೆ ಪ್ರಾರಂಭವಾಯಿತು. ಪ್ರಪಂಚದಲ್ಲಿ ಇಂದು ಉಳಿದಿರುವ ಕಮ್ಯುನಿಸ್ಟ್ ದೇಶಗಳಲ್ಲಿ ಲಾವೋಸ್ ಕೂಡ ಒಂದು. ಇಲ್ಲಿ ಸರ್ಕಾರ ಕಮ್ಯುನಿಸ್ಟ್ ಪಾರ್ಟಿ ನೇತೃತ್ವದಲ್ಲಿ ನಡೆಯುತ್ತಿದೆ ಮತ್ತು ಆರ್ಥಿಕ ಸುಧಾರಣೆಗಳು ಕ್ರಮೇಣ ಕೈಗೊಳ್ಳಲ್ಪಡುತ್ತಿವೆ. ಲಾವೋಸ್ ಗೋಲ್ಡನ್ ಟ್ರಯಾಂಗಲ್ನ ಭಾಗವಾಗಿರುವುದರಿಂದ ಗತಕಾಲದಲ್ಲಿ ಅಫೀಮು ಮತ್ತು ಮಾದಕ ದ್ರವ್ಯಗಳ ಉತ್ಪಾದನೆಗೆ ಪ್ರಸಿದ್ಧಿಯಾಯಿತು. ಆದರೆ 2006ರಲ್ಲಿ ನಾರ್ಕೋಟಿಕ್ ಬೆಳೆಗಳ ಮೇಲೆ ಪೂರ್ಣ ನಿಷೇಧ ಹೇರಲಾಯಿತು. ಐಕ್ಯರಾಷ್ಟ್ರ ಸಂಘದ ಸಹಾಯದೊಂದಿಗೆ ಪ್ರತ್ಯಾಮ್ನಾಯ ಬೆಳೆಗಳನ್ನು ಬೆಳೆಯುವ ಕಾರ್ಯಕ್ರಮಗಳು, ರೈತರಿಗೆ ಅರಿವು ಕಾರ್ಯಕ್ರಮಗಳು ನಡೆಯುತ್ತಿವೆ.
ಆದ್ದರಿಂದ ಪರಿಸ್ಥಿತಿ ಕ್ರಮೇಣ ಸುಧಾರಿಸುತ್ತಿದೆ ಮತ್ತು ಇಂದು ಲಾವೋಸ್ ಮಾದಕ ದ್ರವ್ಯಗಳ ಉತ್ಪಾದನೆಯಲ್ಲಿ ಬಹಳ ಕಡಿಮೆಯಾಗಿದೆ. ಲಾವೋಸ್ ಆರ್ಥಿಕತೆ ಮುಖ್ಯವಾಗಿ ಕೃಷಿ, ಹೈಡ್ರೋ ಎಲೆಕ್ಟ್ರಿಕ್ ಪವರ್, ಖನಿಜಗಳು ಮತ್ತು ಪರ್ಯಟನೆಯ ಮೇಲೆ ಅವಲಂಬಿತವಾಗಿದೆ. ಜನಸಂಖ್ಯೆಯಲ್ಲಿ 80% ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಇಲ್ಲಿ ಹೊಲಗಳಲ್ಲಿ ಅಕ್ಕಿ, ಕಾಫಿ, ಮರ, ರಬ್ಬರ್, ಮುಂಗಾರು, ಟೀ ಮತ್ತು ವಿವಿಧ ಬಗೆಯ ಹಣ್ಣುಗಳು ಬೆಳೆಯುತ್ತವೆ. ಇಲ್ಲಿನಿಂದ ಕಾಫಿ, ಮರ, ರಬ್ಬರ್, ಮುಂಗಾರು ಮುಂತಾದವು ರಫ್ತಾಗುತ್ತವೆ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಉತ್ಪಾದನೆ ಬಹಳ ಹೆಚ್ಚಿರುವುದರಿಂದ ಇದನ್ನು ದಕ್ಷಿಣ ಪೂರ್ವ ಏಷ್ಯಾದ ಬ್ಯಾಟರಿ ಎಂದು ಕರೆಯುತ್ತಾರೆ. ಇಲ್ಲಿ ಅನೇಕ ನದಿಗಳು ಮತ್ತು ಜಲಪಾತಗಳು ಹೈಡ್ರೋ ಪವರ್ ಪ್ರಾಜೆಕ್ಟುಗಳಿಗೆ ಆಧಾರ. ಇವು ದೇಶಕ್ಕೆ ವಿದ್ಯುತ್ ಮಾತ್ರವಲ್ಲ, ಆದಾಯವನ್ನು ಒದಗಿಸುತ್ತವೆ. ಚೈನಾದೊಂದಿಗೆ ಹೈಸ್ಪೀಡ್ ರೈಲು ಮಾರ್ಗ ನಿರ್ಮಾಣ ಮತ್ತು ಪ್ರಾರಂಭ ರವಾನೆ ಮತ್ತು ವಾಣಿಜ್ಯಕ್ಕೆ ಹೊಸ ಅವಕಾಶಗಳನ್ನು ತೆರೆದಿದೆ. ಇದು ಲಾವೋಸ್ ಅನ್ನು ಚೈನಾ ಮತ್ತು ಇತರ ದೇಶಗಳೊಂದಿಗೆ ಮತ್ತಷ್ಟು ಹತ್ತಿರಕ್ಕೆ ತಂದಿದೆ. ಆದರೆ ಆ ಸಾಲಗಳಿಂದ ಆರ್ಥಿಕ ಒತ್ತಡವೂ ಇದೆ. ದೇಶ ಆರ್ಥಿಕ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಪರ್ಯಟನೆಯು ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಕಾರಣವಾಗುತ್ತಿದೆ. ಪ್ರತಿ ವರ್ಷ ಲಕ್ಷಾಂತರ ಟೂರಿಸ್ಟರು ಲಾವೋಸ್ ಅನ್ನು ಸಂದರ್ಶಿಸುತ್ತಿದ್ದಾರೆ. ಲಾವೋಸ್ ಅನ್ನು ಸಾವಿರಾರು ಆನೆಗಳ ಭೂಮಿ ಎಂದು ಕರೆಯುತ್ತಾರೆ, ಏಕೆಂದರೆ ಗತಕಾಲದಲ್ಲಿ ಆನೆಗಳು ಹೆಚ್ಚಾಗಿದ್ದವು. ಇಂದಿಗೂ ಕೆಲವು ಅರಣ್ಯಗಳಲ್ಲಿ ಆನೆಗಳು, ಜಿಂಕೆಗಳು, ಹುಲಿಗಳು ಮತ್ತು ವಿವಿಧ ಬಗೆಯ ಪಕ್ಷಿಗಳು ಕಾಣಿಸುತ್ತವೆ. ವರ್ಷಕ್ಕೆ ಕನಿಷ್ಠ 12 ಹಬ್ಬಗಳು ನಡೆಯುವುದರಿಂದ ಇದನ್ನು ಹಬ್ಬಗಳ ಭೂಮಿ ಎಂದು ಕರೆಯುತ್ತಾರೆ. ರಾಕೆಟ್ ಹಬ್ಬ ಅಂದರೆ ಬುನ್ ಬಾಂಗ್ ಫಾಯ್ ಜೂನ್ ತಿಂಗಳಲ್ಲಿ ನಡೆಯುತ್ತದೆ. ಮಳೆಯನ್ನು ಬೇಡುವ ಸಲುವಾಗಿ ದೊಡ್ಡ ರಾಕೆಟ್ಗಳನ್ನು ಸ್ಫೋಟಿಸುತ್ತಾರೆ. ಇದು ಸಾಂಪ್ರದಾಯಿಕವಾಗಿ ಬುದ್ಧನಿಗೆ ನೈವೇದ್ಯ ಮತ್ತು ಮಳೆಯನ್ನು ಆಹ್ವಾನಿಸುವುದು. ಲಾವೋ ನ್ಯೂ ಇಯರ್ ಅಂದರೆ ಪಿ ಮೈ ಚಂದ್ರ ಕ್ಯಾಲೆಂಡರ್ ಪ್ರಕಾರ ಆಚರಿಸುತ್ತಾರೆ. ಒಬ್ಬರ ಮೇಲೊಬ್ಬರು ನೀರು ಹಾಕಿಕೊಳ್ಳುತ್ತಾರೆ. ಇದು ಗತವರ್ಷದ ಪಾಪಗಳನ್ನು ತೊಳೆದು ಹೊಸ ವರ್ಷವನ್ನು ಸ್ವಾಗತಿಸುವುದು. ಪೌರ್ಣಿಮೆ ದಿನ ಲೈಟ್ಸ್ ಹಬ್ಬ ನಡೆಯುತ್ತದೆ. ಇಲ್ಲಿ ಲಾಂಥರ್ಗಳು ಮತ್ತು ಕಾಗದದ ಬಲೂನ್ಗಳನ್ನು ಬೆಳಗಿಸುತ್ತಾರೆ. ಆಲ್ಮ್ಸ್ ಗಿವಿಂಗ್ ಸೆರಿಮನಿಯಲ್ಲಿ ಬೆಳಗ್ಗೆ ಭಿಕ್ಷುಗಳು ಊರಂತ ನಡೆಯುತ್ತಾರೆ. ಜನರು ಅವರಿಗೆ ಭಿಕ್ಷೆ ನೀಡುತ್ತಾರೆ. ಇದು ದಾನಧರ್ಮಕ್ಕೆ ಪ್ರತೀಕ. ಆಗಸ್ಟ್ ತಿಂಗಳನ್ನು ಶಾಕಾಹಾರ ಮಾಸವಾಗಿ ಪಾಲಿಸುತ್ತಾರೆ. ಇಲ್ಲಿ ಮಾಂಸಾಹಾರದಿಂದ ದೂರವಿದ್ದು ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಲಾವೋ ಜನರು ಪ್ರಪಂಚದಲ್ಲಿ ಅತ್ಯಧಿಕ ಸ್ಟಿಕಿ ರೈಸ್ ತಿನ್ನುತ್ತಾರೆ. ಒಬ್ಬೊಬ್ಬರು ವರ್ಷಕ್ಕೆ ಸುಮಾರು 100 ಕಿಲೋ ಸ್ಟಿಕಿ ರೈಸ್ ತಿನ್ನುತ್ತಾರೆ. ಇದು ಅವರ ದೈನಂದಿನ ಆಹಾರದಲ್ಲಿ ಪ್ರಮುಖ ಭಾಗ. ದಕ್ಷಿಣ ಪೂರ್ವ ಏಷ್ಯಾದಲ್ಲೇ ಅತ್ಯುತ್ತಮ ನಾಣ್ಯತೆಯ ಕಾಫಿ ಲಾವೋಸ್ನಲ್ಲೇ ದೊರೆಯುತ್ತದೆ. ಕ್ರೀಮ್ ಅಥವಾ ಹಾಲಿನೊಂದಿಗೆ ಕುಡಿದರೆ ಇನ್ನೂ ರುಚಿಯಾಗಿ ಮತ್ತು ರಿಫ್ರೆಶ್ ಆಗುತ್ತದೆ. ಇಲ್ಲಿ ಇತರ ಆಹಾರಗಳು ಅದ್ಭುತವಾದವು. ತಾಜಾ ಹರ್ಬ್ಗಳೊಂದಿಗೆ ತಯಾರಿಸಿದ ಸಲಾಡ್ಗಳು, ಗ್ರಿಲ್ಡ್ ಮೀನು, ಲಾವೋ ಸಾಸೇಜ್ ಮತ್ತು ವಿವಿಧ ಬಗೆಯ ಹಣ್ಣುಗಳು. ಲಾವೋಸ್ನಲ್ಲಿ ಯುವಕರ ಪ್ರತಿಶತ ಬಹಳ ಹೆಚ್ಚು. ಜನಸಂಖ್ಯೆಯಲ್ಲಿ 70% 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು. ಇದು ದೇಶದ ಭವಿಷ್ಯಕ್ಕೆ ಆಶಾದಾಯಕವಾಗಿದೆ. ಸರಾಸರಿ ಎತ್ತರ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದೆ. ಇದು ಜೀನ್ಶಾಸ್ತ್ರ ಮತ್ತು ಪೋಷಕಾಹಾರದಿಂದ ಉಂಟಾಗಿದೆ. ಪ್ರಪಂಚದಲ್ಲಿ ಆಧುನಿಕ ಮಾನವನ ಅತಿ ಪುರಾತನ ಅವಶೇಷಗಳು ಲಾವೋಸ್ನಲ್ಲೇ ದೊರೆತವು. ಅನ್ನಮಿಕಾ ಪರ್ವತಗಳಲ್ಲಿರುವ ತಂಪಾ ಲಿಂಗ್ ಗುಹೆಗಳಲ್ಲಿ ಸುಮಾರು 46,000 ವರ್ಷಗಳ ಪುರಾತನ ಅವಶೇಷಗಳಿವೆ. ಇವು ಮಾನವ ಇತಿಹಾಸವನ್ನು ಅರ್ಥಮಾಡಿಕೊಳ್ಳಲು ಮುಖ್ಯವಾದವು. ಲಾವೋಸ್ನಲ್ಲಿ ನೋಡಬೇಕಾದ ಸ್ಥಳಗಳು ಬಹಳ ಇವೆ. ರಾಜಧಾನಿ ವಿಯೆಂಟಿಯಾನ್ನಲ್ಲಿ ಪ್ರಮುಖ ಆಕರ್ಷಣೆ ಫಾ ಥಾಟ್ ಲುವಾಂಗ್. ಇದನ್ನು ಮದರ್ ಟೆಂಪಲ್ ಎಂದು ಕರೆಯುತ್ತಾರೆ. ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಗುರುತಿಸಲ್ಪಟ್ಟಿದೆ. ಇಲ್ಲಿ ಬುದ್ಧನ ಅವಶೇಷಗಳಿವೆ ಎಂದು ನಂಬುತ್ತಾರೆ ಮತ್ತು ಇದು ಸ್ವರ್ಣ ಬಣ್ಣದ ಸ್ತೂಪದೊಂದಿಗೆ ಅದ್ಭುತವಾಗಿ ಕಾಣುತ್ತದೆ. ದಕ್ಷಿಣ ಪೂರ್ವ ಏಷ್ಯಾದಲ್ಲೇ ಅತಿ ದೊಡ್ಡ ಜಲಪಾತ ಕ್ವಾಂಗ್ ಸೀ ಫಾಲ್ಸ್ ಬಹಳ ಅದ್ಭುತವಾಗಿದೆ. ಇಲ್ಲಿ ನೀರಿನ ಪ್ರವಾಹ ಟರ್ಕಾಯ್ಸ್ ಬ್ಲೂ ಬಣ್ಣದಲ್ಲಿದ್ದು ಸ್ವರ್ಗದಂತೆ ಅನಿಸುತ್ತದೆ. ಪಾಕ್ ಔ ಕೇವ್ನಲ್ಲಿ ಮೆಕಾಂಗ್ ನದಿ ದಂಡೆಯಲ್ಲಿ ಸಾವಿರಾರು ಬುದ್ಧನ ವಿಗ್ರಹಗಳು ವಿವಿಧ ಮುದ್ರೆಗಳಲ್ಲಿ ಇವೆ. ಇಂದು ಅದು ಮ್ಯೂಸಿಯಂ ಆಗಿ ಮಾರ್ಪಟ್ಟಿದೆ. ಇಲ್ಲಿ ಟೂರಿಸ್ಟರು ಬೋಟ್ ಮೂಲಕ ಹೋಗಿ ನೋಡಬಹುದು. ಅರಣ್ಯಗಳಲ್ಲಿ ನೈಟ್ ಸಫಾರಿ ಮಾಡಬೇಕೆಂದು ಬಯಸಿದರೆ ಲಾವೋಸ್ನಲ್ಲಿ ಅದ್ಭುತ ಅರಣ್ಯಗಳಿವೆ. ಸ್ಥಳೀಯರು ಮತ್ತು ಟೂರಿಸ್ಟರು ಒಟ್ಟಿಗೆ ನೈಟ್ ಸಫಾರಿ ಮಾಡುತ್ತಾರೆ. ಸ್ವಲ್ಪ ಅಪಾಯವಿದೆ, ಆದರೆ ಅನುಭವ ಮತ್ತೊಂದು ಮಟ್ಟದ್ದು. ಇಲ್ಲಿ ರಾತ್ರಿ ಸಮಯದಲ್ಲಿ ವೈಲ್ಡ್ ಲೈಫ್ ನೋಡಬಹುದು. ಅಷ್ಟೇ ಅಲ್ಲದೆ ಲುವಾಂಗ್ ಪ್ರಭಾಂಗ್ ನಗರ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಇಲ್ಲಿ ಪ್ರಾಚೀನ ದೇವಾಲಯಗಳು, ರಾಜಪ್ರಸಾದಗಳು ಮತ್ತು ಮಾರುಕಟ್ಟೆಗಳಿವೆ. ವಾಂಗ್ ವಿಯೆಂಗ್ನಲ್ಲಿ
ಟ್ಯೂಬಿಂಗ್ ಮತ್ತು ಕೇವ್ ಎಕ್ಸ್ಪ್ಲೋರೇಷನ್ ಮಾಡಬಹುದು. ಸಿಪಾಂಡಾನ್ನಲ್ಲಿ 4000 ದ್ವೀಪಗಳಿವೆ. ಇವು ಮೆಕಾಂಗ್ ನದಿಯಲ್ಲಿದ್ದು ಪ್ರಕೃತಿ ಪ್ರೇಮಿಗಳಿಗೆ ಸ್ವರ್ಗ. ಲಾವೋಸ್ ವಾತಾವರಣ ಬಹಳ ಸುಖಕರವಾಗಿದೆ. ಉಷ್ಣಾಂಶಗಳು 22 ರಿಂದ 34 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತವೆ. ಚಳಿ ಹೆಚ್ಚಿಲ್ಲ, ಬಿಸಿ ಹೆಚ್ಚಿಲ್ಲ, ಎಲ್ಲರಿಗೂ ಸರಿಹೊಂದುತ್ತದೆ. ಇನ್ನು ವೀಸಾ ಮತ್ತು ಪ್ರಯಾಣ ಖರ್ಚು ಬಗ್ಗೆ ಹೇಳಬೇಕೆಂದರೆ ವೀಸಾ ಆನ್ ಅರೈವಲ್ ಹೆಚ್ಚಿನ ದೇಶಗಳಿಗೆ ಲಭ್ಯವಿದೆ. ಗರಿಷ್ಠ 30 ದಿನಗಳವರೆಗೆ ಇರುತ್ತದೆ. ಡೈರೆಕ್ಟ್ ಫ್ಲೈಟ್ಗಳಿಲ್ಲವಾದ್ದರಿಂದ ಕನೆಕ್ಟಿಂಗ್ ಫ್ಲೈಟ್ಗಳೊಂದಿಗೆ ಹೋಗಬೇಕು. ಒಬ್ಬರೇ ಹೋದರೆ 7 ರಿಂದ 8 ದಿನಗಳ ಪ್ರಯಾಣಕ್ಕೆ ಫ್ಲೈಟ್ ಟಿಕೆಟ್ ಹೊರತುಪಡಿಸಿ ಉಳಿದ ಸ್ಥಳೀಯ ಖರ್ಚುಗಳು ಬಹಳ ಕಡಿಮೆ, ಸುಮಾರು 20 ರಿಂದ 40 ಸಾವಿರ ರೂಪಾಯಿಗಳ ನಡುವೆ ಇರುತ್ತವೆ. ಸ್ನೇಹಿತರೆ, ಲಾವೋಸ್ ಒಂದು ಶಾಂತಿಯುತವಾದ ಪ್ರಕೃತಿ ಸೌಂದರ್ಯ ಮತ್ತು ಸಾಂಸ್ಕೃತಿಕ ಗಾಢತೆಯನ್ನು ಹೊಂದಿದ ದೇಶ. ಅದರ ಇತಿಹಾಸದಲ್ಲಿ ಬಾಧೆಗಳಿದ್ದರೂ ಇಂದು ಪರ್ಯಟನೆ ಮತ್ತು ಅಭಿವೃದ್ಧಿ ದಿಕ್ಕಿನಲ್ಲಿ ಕಾಲಿಡುತ್ತಿದೆ. ಎಷ್ಟು ಅನಿಸಿತು? ಎಂದಾದರೂ ಲಾವೋಸ್ಗೆ ಹೋಗಿದ್ದೀರಾ? ನಿಮ್ಮ ಅನುಭವಗಳನ್ನು ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.